ನೀವೇನಾದರೂ ಒಂದು ಜೆನ್ಯೂನ್ ಅಥವಾ ಬ್ಯಾಂಕಿಂಗ್ ರಿಲೇಟೆಡ್ ಕಂಪ್ನಿಗಳಲ್ಲಿ ವರ್ಕ್ ಮಾಡಬೇಕಂತ ಇಷ್ಟಪಡ್ತಾ ಇದ್ದೀರಾ? ಅದರಲ್ಲೂ ಕೂಡ ಯಾವುದೇ ರೀತಿ ಕಾಲಿಂಗ್ ಸೇಲ್ಸ್ಗಳಿರೋದಿಲ್ಲ, ಡಾಕ್ಯುಮೆಂಟ್ಸ್ಗಳನ್ನ ವೆರಿಫೈ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇಲ್ಲಿ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ಗೆ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಜೊತೆಗೆ ಪ್ರತಿ ತಿಂಗಳು ನಿಮಗೆ 15ರಿಂದ 30 ಸಾವಿರ ಸಂಬಳನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಈ ರೂಲಲ್ಲಿ ನಿಮಗೇನಾದ್ರು ಇಂಟ್ರೆಸ್ಟ್ ಇದೆ ಅಂದರೆ ಸ್ಕಿಪ್ ಮಾಡದೆ ಇಲ್ಲಿ ಕಂಪ್ಲೀಟಾಗಿ ನೋಡಿ. ಯಾಕಂದರೆ ನಾವಿಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡೋದ್ರಿಂದ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ಫಾಲೋ ಮಾಡಬೇಕಾಗಿರುತ್ತೆ. ಸೊ ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೂ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ಇಲ್ಲಿ ಯಾವುದೇ ರೀತಿ ಆಫೀಸ್ ವರ್ಕ್ಸ್ ಅಥವಾ ಫೀಲ್ಡ್ ವರ್ಕ್ಸ್ ಇರೋದಿಲ್ಲ, ಕಂಪ್ಲೀಟಾಗಿ ನಿಮ್ಮ ಮನೆಯಿಂದಲೇ ನೀವು ಮಾಡುವಂಥದ್ದು. ಬೇಸಿಕ್ಲಿ ಇದು ಬಂದು SBI ಕಂಪನಿಯವರು ಅಥವಾ SBI ಬ್ಯಾಂಕ್ ಅವರು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಅವರ ಕಂಪನಿ ಅಥವಾ ಅವರ ಬ್ಯಾಂಕಿನ ಕಸ್ಟಮರ್ಸ್ಗಳ ಇನ್ಫಾರ್ಮೇಷನ್ಸ್ನ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಇದಕ್ಕೆ ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಎಜುಕೇಷನ್ಸ್ನ ಇವರು ಇಲ್ಲಿ ಗ್ರ್ಯಾಜುಯೇಟ್ಸ್ ಕ್ಯಾನ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಬಟ್ ನೀವೇನಾದ್ರು 12th ಪಾಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡಿ ಟ್ರೈನ ಮಾಡ್ಬೋದಾಗಿರುತ್ತೆ. ಯಾಕಂದರೆ ಇದು ಸ್ವಲ್ಪ ಬ್ಯಾಂಕಿಂಗ್ ಆಗಿರೋದ್ರಿಂದ 12th ಪಾಸ್ ಆದ್ರಿಗೂ ಕೂಡ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ ಹೈರಿಂಗ್ನ ಮಾಡೋದಕ್ಕೆ. ಸೊ ಇಲ್ಲಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ರೆಸ್ಯೂಮ್ ಅಪ್ಡೇಟೆಡ್ ಇದೆಯಾ, ಸ್ಕಿಲ್ಸ್ಗಳು ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದೀರಾ ಅಂತ ಚೆಕ್ ಮಾಡಿ ಅಪ್ಲೈನ ಮಾಡಿ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಬೇರೆ ಬೇರೆ ಕೆಲಸಕ್ಕೂ ಅದರದ್ದೇ ಆದಂಥ ಸ್ಕಿಲ್ಸ್ಗಳಿರುತ್ತೆ, ಅದನ್ನು ಆ್ಯಡ್ ಮಾಡಿದ್ರಾ ಇಲ್ವಾ ಅಂತ ಚೆಕ್ ಮಾಡಿ ನೀವು ಅಪ್ಲೈನ ಮಾಡಿ. ಜೊತೆಗೆ ಇಲ್ಲಿ ಪ್ರತಿ ತಿಂಗಳು ನಿಮಗೆ 15ರಿಂದ 30 ಸಾವಿರ ಸಂಬಳನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಒಂದು ಬೇಸಿಕ್ ಸ್ಯಾಲ್ರಿನ ಅವರಿಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ಪ್ಲಸ್ ಇದು ಪರ್ಮನೆಂಟ್ ರೀತಿಯಾದಂಥ ರೋಲ್ ಆಗಿರೋದ್ರಿಂದ 3 ಮಂತ್ಸ್ ಆದಮೇಲೆ ನಿಮಗೆ ಸ್ಯಾಲ್ರಿ ಕೂಡ ಇಂಕ್ರಿಮೆಂಟ್ ಆಗುತ್ತೆ. ಸೊ ಇಲ್ಲಿ ಸಿಂಪಲ್ ಆದಂಥ ಕೆಲಸ, ಕಂಪನಿಯವರು ಕೊಡುವಂಥ ಇನ್ಫಾರ್ಮೇಷನ್ಸ್ ಕರೆಕ್ಟಾಗಿದೆಯಾ ಅಲ್ವಾ, ಕಸ್ಟಮರ್ಸ್ದು ಅವರ ನೇಮ್, ಇಮೇಲ್ ID, ಅಕೌಂಟ್ ನಂಬರ್ ಅಥವಾ ಆಧಾರ್ ಕಾರ್ಡ್ ನಂಬರ್, ಪ್ಯಾನ್ ಕಾರ್ಡ್ ನಂಬರ್ ಕರೆಕ್ಟಾಗಿದೆಯಾ ಇಲ್ವ ಅಂತ ಚೆಕ್ ಮಾಡೋದು ಅಷ್ಟೇ ನಿಮ್ಮ ಕೆಲಸ. ಯಾವುದೇ ರೀತಿ ಕಾಲಿಂಗ್ ಇಲ್ಲ, ಸೇಲ್ಸ್ ಇಲ್ಲ, ಏನೂ ಇರೋದಿಲ್ಲ, ಜಸ್ಟ್ ಚೆಕ್ ಮಾಡಿ ಬಿಡುವಂಥದ್ದು. ಸೊ ಇಲ್ಲಿ ಅದು ಫುಲ್ ಟೈಮ್ ರೋಲ್ಗೆ ಅವರು ಹೈರಿಂಗ್ನ ಮಾಡ್ತಾ ಇದ್ದಾರೆ. ಬಟ್ ಫಿಕ್ಸ್ಡ್ ಟೈಮಿಂಗ್ಸ್ ಇಲ್ಲದೆ ಇರೋದ್ರಿಂದ ನೀವೇನಾದ್ರು ಸ್ಟೂಡೆಂಟ್ಸ್ ಆಗಿರೋ ಕೂಡ ಇಲ್ಲಿ ಟ್ರೈನ್ನ ಮಾಡ್ಬೋದಾಗಿರುತ್ತೆ. ಹಾಕಿ ಅಕಸ್ಮಾತ್ ಇವಾಗ ನಿಮಗೆ ಸಿಕ್ಕಿಲ್ಲ ಅಂದರೂ ನಿಮ್ಮ ಎಜುಕೇಷನ್ ಮುಗಿದ್ಮೇಲೆ ಮತ್ತೊಂದು ಸಲ ನೀವು ಅಪ್ಲೈನ ಮಾಡಿದಾಗ ನಿಮಗೆ ಅದು ಪ್ಲಸ್ ಪಾಯಿಂಟ್ ಆಗಿ ಬರುತ್ತೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಶಾರ್ಟ್ ಇನ್ಫಾರ್ಮೇಷನ್ ಆಗಿತ್ತು. ಬಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಸ್ಕಿಪ್ ಮಾಡದೆ ಅಥವಾ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಯಾಕಂದರೆ ಇಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನಾವು ಅಪ್ಲೈನ ಮಾಡೋದ್ರಿಂದ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾಗಿರುತ್ತೆ. ಸೊ ಅವರ ವೆಬ್ಸೈಟ್ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸೊ ಇದು ಬಂದು SBI ಬ್ಯಾಂಕ್ ಅವರ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಆಗಿರುತ್ತೆ. ಈ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಇದೇ ಇಂಟರ್ಫೇಸ್ಗೆ ಬರ್ಬೋದು. ಹಾಗೆ ನೀವಿಲ್ಲಿ ನೋಡಿದ್ರೆ ಅಸೋಸಿಯೇಟ್ KYC ಸಪೋರ್ಟ್ ಅನ್ನೋ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಇದು ಬಂದು KYC ರಿಲೇಟೆಡ್ ರೋಲ್ಗೆ ಇವರು ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಹಾಗೆ ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ಅಬೌಟ್ ದ ಕಂಪ್ನಿ ಅಂತ ನಿಮಗೆ SBI ಕಾರ್ಡ್ ಅಥವಾ SBI ಕಂಪ್ನಿ ಬಗ್ಗೆ, ಬ್ಯಾಂಕ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇದೆ. ಅದು ಹೇಗೆ ವರ್ಕ್ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಅದನ್ನು ಕೂಡ ನೀವಿಲ್ಲಿ ಅದನ್ನು ಚೆಕ್ ಮಾಡ್ಕೊಬೋದು. ಅದಾದಮೇಲೆ ವಾಟ್ ಇಸ್ ಇಫ್ ಯು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ವರ್ಕ್ ಮಾಡೋದ್ರಿಂದ ನಿಮಗೇನು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಕೂಡ ಅವರು ಇಲ್ಲಿ ಹೇಳಿದ್ದಾರೆ. ಲೈಕ್ ಹೆಲ್ತ್ ಕೇರ್ ಆಗಿರ್ಬೋದು, ಆ್ಯನ್ಯುವಲ್ ಹೆಲ್ತ್ ಚೆಕಪ್ಗಳು ಸಿಗುತ್ತೆ ನಿಮಗೆ ಅವರ ಲೈಕ್ ಆಫೀಸ್ ಕಡೆಯಿಂದ, ಅದನ್ನೆಲ್ಲನೂ ಕೂಡ ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಬೋದು. ನಾನಿಲ್ಲಿ ವಿಡಿಯೋ ಲೆಂತ್ ಆಗುತ್ತೆ ಅಂತ ಅದನ್ನೆಲ್ಲ ನಾನಿಲ್ಲಿ ಹೇಳ್ತಾ ಇಲ್ಲ. ಮೇಯ್ನಾಗಿ ನಿಮ್ಮ ರೋಲ್ ಏನಿದೆ, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅದನ್ನು ನಾನಿಲ್ಲಿ ನಿಮಗೆ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಫಸ್ಟ್ ಆಗಿ ನೀವು ಇಲ್ಲಿ ನೋಡಿದ್ರೆ ವರ್ಕಿಂಗ್ ಆನ್ ಅಲೋಕೇಟಿಂಗ್ ವಿಡಿಯೋ KYC cases by productive deliver in accuracy. The responsibilities include daily with existing customers video call as per SOP ಡೆಫ್ನೈಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ವರ್ಕ್ ಏನಾಗಿರುತ್ತೆ ಅಂದರೆ ಮೊದಲನೇದಾಗಿ ಅಲೋಕೇಟ್ ಮಾಡುವಂಥದ್ದು ವಿಡಿಯೋ KYCಗಳನ್ನ. ಲೈಕ್ ನಾವು ಬ್ಯಾಂಕ್ಗೆ ವಿಡಿಯೋ ಸೆಲ್ಫಿ ಅಥವಾ ಮೊಬೈಲಿಂದ ನೀವು ಒಂದು ಆ್ಯಪ್ಗೆ ಅಥವಾ ಪ್ಲೇಸ್ಟೋರ್ಗೆ ಹಾಕ್ಬೇಕಾದ್ರೆ ಕೆಲವೊಂದು ಸಲ ವಿಡಿಯೋ ವೆರಿಫಿಕೇಷನ್ಸ್ನ ನಾವು ಮಾಡ್ತೀವಿ ಅಲ್ವಾ. ಸೊ ಅದು ಆಧಾರ್ ಕಾರ್ಡ್ಗೆ ಮ್ಯಾಚ್ ಆಗ್ತಾ ಇದೆಯಾ ಫೇಸು ಇಲ್ವಾ ಅಥವಾ ನೇಮ್ ಎಲ್ಲ
ಮ್ಯಾಚ್ ಆಗ್ತಾ ಇದೆಯಲ್ವಾ ಅಂತ ಚೆಕ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಟೈಮ್ಲಿ ಎಕ್ಸಿಸ್ಟಿಂಗ್ಸ್ ಆಫ್ KYC ಆ್ಯಂಡ್ ಮ್ಯಾನೇಜ್ ದ ಇಂಡಿವಿಜುವಲ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೈಮ್ಲಿ ಆಗಿ ಅದಕ್ಕೆ ಪಾಪಪ್ಸ್ ಬರುತ್ತೆ ಗೊತ್ತಾ ನಿಮಗೆ, ನಿಮ್ಮ ಫೋನ್ಪೇಯಲ್ಲಿ ಆಗಿರ್ಬೋದು ಅಥವಾ ಬ್ಯಾಂಕ್ ಕಡೆಯಿಂದ ಮೆಸೇಜಸ್ ಅಥವಾ ಪಾಪಪ್ಸ್ಗಳು ಬರುತ್ತೆ. ಅದನ್ನು ಆಟೋ ಜನ್ರೇಟ್ ಮಾಡಿಟ್ಟಿರ್ತಾರೆ. ಸೊ ಯಾರಿಗೆ ಯಾವಾಗ ಕಳಿಸ್ಬೇಕು ಅನ್ನೋದನ್ನ ಜಸ್ಟ್ ಒಂದು ಕ್ಲಿಕ್ಕಲ್ಲಿ ಅದು ಆಟೋ ಜನ್ರೇಟ್ ಆಗುತ್ತೆ. ಅದನ್ನು KYC ರಿಲೇಟೆಡ್ ವರ್ಕ್ನ ನೋಡ್ಕೊಳ್ಳೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎನ್ಶೋರ್ ಸ್ಟ್ರಿಕ್ಟ್ಲಿ ಅಕ್ಯುರಸಿ ಆಫ್ ಪಾಲಿಸಿ ಗೈಡ್ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅವರ ಪಾಲಿಸಿ ಗೈಡ್ಲೈನ್ಸ್ಗಳೇನಿದೆ, ಲೈಕ್ ಆಧಾರ್ ಕಾರ್ಡ್ ಫೋಟೋ ಹೇಗಿರಬೇಕು ಅಥವಾ ಪ್ಯಾನ್ ಕಾರ್ಡ್ ಫೋಟೋ ಹೇಗಿರಬೇಕು, ಅವರ ಸೆಲ್ಫಿ ಹೇಗಿರಬೇಕು, ಅವರ ನೇಮ್ ಹೇಗೆ ಹಾಕಿರ್ಬೇಕು, ಇದೆಲ್ಲ ಸ್ವಲ್ಪ ಗೈಡ್ಲೈನ್ಸ್ಗಳಿರುತ್ತೆ. ಅದನ್ನು ಅವ್ರು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಹೇಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನೆಲ್ಲ. ಸೊ ಅದನ್ನು ನೀವು ಫಾಲೋ ಮಾಡಬೇಕಾಗಿರುತ್ತೆ ಇಲ್ಲಿ. ಅದನ್ನು ಅದೇ ರೀತಿಯಾಗಿ ಕೆಲಸನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಮೇನ್ ಪಾಯಿಂಟ್ ಏನು ಅಂದರೆ, ಅವರಿಲ್ಲಿ ನಿಮಗೆ ಕಂಪ್ಲೀಟಾಗಿ ಟ್ರೈನಿಂಗ್ನ ಕೊಟ್ಟು ಗೈಡ್ ಮಾಡಿ ನಿಮ್ಮನ್ನ ಆಮೇಲೆ ಆನ್ ಬೋರ್ಡಿಂಗ್ಗೆ ತೊಗೊತಾರೆ. ಸೊ ನಿಮ್ಗೆ ಏನೂ ಗೊತ್ತಿಲ್ಲ ಅಂದರೂ ಕೂಡ ನೀವಿಲ್ಲಿ ಆರಾಮಾಗಿ ಕೆಲಸನ ಮಾಡ್ಬೋದು, ಯಾಕಂದರೆ ಅವ್ರು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತಾರೆ. ಹಾಗೆ ನೀವಿಲ್ಲಿ ನೋಡ್ಬೋದು ಇಂಪ್ರೂವಿಂಗ್ ಐಡಿಯಾಸ್ ವಿತ್ KYC ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಸೊ ಏನು KYC, ಕೆಲವೊಬ್ಬರು ಆಫ್ KYC ಮಾಡಿರ್ತಾರೆ, ಲೈಕ್ ಅವರ ನೇಮ್, ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ಹಾಕಿರ್ತಾರೆ ಅಷ್ಟೇ. ಡೇಟಾ ಆಗಿರ್ಬೋದು ಅಥವಾ ಅವರ ಏನು ಹೇಳ್ತಾರೆ ಆಧಾರ್ ಕಾರ್ಡ್, ಅದನ್ನೆಲ್ಲ ಕೆಲವೊಂದ್ಸಲ ಫೋಟೋಸ್ಗಳು ಹಾಕಿರುತ್ತಲ್ಲ. ಸೊ ಅರ್ಧ KYC ಆಫ್ KYC ಮಾಡಿರೋಕ್ಕೆ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಅಥವಾ ಇಂಪ್ರೂವ್ ಮಾಡೋದಕ್ಕೆ ಇಲ್ಲಿ ನೀವು ಲೈಕ್ ಗೈಡ್ ಮಾಡಬೇಕು ಅಥವಾ ಅದನ್ನು ಚೆಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಏನು ರೂಲ್ಸ್ ಇರುತ್ತೆ, ರೋಲ್ ಏನಿರುತ್ತೆ ಅಂದರೆ ರಿವ್ಯೂ ಎಕ್ಸಲೆಂಟ್ ಆ್ಯಂಡ್ ಡೀಟೇಲ್ ಅಟ್ ಆಲ್ ಲೊಕೇಶನ್ ಕೇಸಸ್ ಬೈ ವಿಡಿಯೋ KYC ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಸೊ ಅವ್ರದ್ದು ಆಲ್ ಲೊಕೇಶನ್ದು ವಿಡಿಯೋ KYC ಪ್ರೋಸೆಸ್ ಕಳಿಸ್ತಾರೆ ಅಲ್ವಾ. ಸೊ ಅದನ್ನು ಕರೆಕ್ಟಾಗಿ ಡೀಟೇಲ್ ಆಗಿ ರಿವ್ಯೂ ಮಾಡಬೇಕಾಗಿರುತ್ತೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಅವರ ಫೇಸ್ ಆಗಿರ್ಬೋದು ಎಲ್ಲನೂ ಕರೆಕ್ಟಾಗಿ ನೀವು ರಿವ್ಯೂ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇನ್ಶೋರ್ 100% ಅಕ್ಯುರಸಿ ಆಫ್ ರಿಜಿಸ್ಟ್ರಿಂಗ್ ಪಾಲಿಸೀಸ್ ಡೆಫಿನೆಟ್ ವಿತ್ ಅ ವಿಡಿಯೋ KYC ಪ್ರೋಸೆಸ್ ಆ್ಯಂಡ್ ಆಸ್ ವೆಲ್ ಆಸ್ KYC ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರ ಈ KYC ಅಥವಾ ವಿಡಿಯೋ KYC ಮಾಡಿರ್ತಾರೆ ಅಲ್ವಾ ಅವರು ವಿಡಿಯೋ, ಅದು ಅವ್ರು ಕೊಟ್ಟಿರೋಂಥ ಡಾಕ್ಯುಮೆಂಟ್ಸ್ ಜೊತೆಗೆ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋವಂಥದ್ದು. ಹಾಗೆ ಅವರು ಬ್ಯಾಂಕಿಗೆ ಹೋಗಿ ಕೆಲವೊಂದು ಡೀಟೇಲ್ಸ್ಗಳನ್ನ ಕೊಟ್ಟಿರ್ತಾರಲ್ವ, ಅದರ ಇನ್ಫಾರ್ಮೇಷನ್ಸ್ ಕೂಡ ಅದರಲ್ಲಿ ಇರುತ್ತೆ. ಅದು ಕರೆಕ್ಟ್ ಆಗಿದೆಯಾ ಅಲ್ವಾ ಅಂತ ಚೆಕ್ ಮಾಡೋವಂಥದ್ದು ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎನ್ಶೋರ್ ದ್ಯಾಟ್ the benchmark products and TAT targets is the met and also support team targets for the same ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರ ಬೆಂಚ್ ಮಾರ್ಕ್ ಏನಿರುತ್ತೆ ಅದನ್ನು ಲೈಕ್ ಕಂಪ್ಲೀಟ್ ಮಾಡೋದಕ್ಕೆ ಅಥವಾ TAT ಅಂತ ಇರುತ್ತೆ ಟಾರ್ಗೆಟ್ಸ್ಗಳು, ಅದು ಕಂಪ್ನಿಗೆ ಅಂದರೆ SBIಗೆ ಇರುತ್ತೆ. ಸೊ ಅದ್ರದ್ದು ರೀಚ್ ಮಾಡೋದಕ್ಕೆ ನೀವು ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇಷ್ಟು ಲೋನ್ಸ್ಗಳನ್ನ ಮಾಡಬೇಕು ಅನ್ನೋದಿರುತ್ತೆ. ಆ ಟೈಮಲ್ಲಿ ಅವರು KYCಗಳನ್ನ ಕಳಿಸಿರ್ತಾರೆ. ಅವ್ರಿಗೆ KYC ಅಪ್ರೂವ್ ಆದರೆ ಮಾತ್ರ ಅಥವಾ ಅದು ಕಂಪ್ಲೀಟ್ ಆದರೆ ಮಾತ್ರ ಅವ್ರಿಗೆ ಲೋನ್ ಸಿಗುವಂಥದ್ದು, ನೆಕ್ಸ್ಟ್ ಸ್ಟೆಪ್ಗೆ ಹೋಗುವಂಥದ್ದು, ಆ ರೀತಿ ಪಾಲಿಸೀಸ್ ಇರುತ್ತೆ. ಸೊ ಇಲ್ಲಿ ಅವರ ಲೋನ್ಸ್ಗಳನ್ನ ಅಥವಾ ಅವರ ಲೈಕ್ SBI ಕಂಪ್ನಿ ಅಥವಾ ಬ್ಯಾಂಕ್ ಅವರ ಟಾರ್ಗೆಟ್ಸ್ಗಳನ್ನ ರೀಚ್ ಆಗೋದಕ್ಕೆ ಈ KYC ತುಂಬ ಇಂಪಾರ್ಟೆಂಟ್. ಅದನ್ನು ನೀವು ಲೈಕ್ ಇಂಪ್ರೂವ್ ಮಾಡೋದಕ್ಕೆ, ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಹೇಳಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೀವು ಇಲ್ಲಿ ನೋಡೋದಾದರೆ ಎನ್ಶೋರ್ ಪ್ರಯಾರಿಟೈಸೇಷನ್ಸ್ ಆ್ಯಂಡ್ ಕ್ಲೋಸ್ಡ್ ಆಫ್ ಅರ್ಜೆಂಟ್ ಕಸ್ಟಮರ್ಸ್ ಇಂಟರಾಕ್ಷನ್ಸ್ ಸ್ಟಾಕ್ ಹೋಲ್ಡ್ಸ್ ಇಮೇಲ್ಸ್ ಆಸ್ ವೆಲ್ ಆಸ್ KYC ರೆಫರೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರದ್ದು ಕ್ಲೋಸ್ಡ್ ಅರ್ಜೆಂಟ್ ಕಸ್ಟಮರ್ಸ್ಗಳು ಯಾರಿರ್ತಾರೆ ಅವ್ರನ್ನ ಪ್ರಯಾರಿಟೈಸ್ ಮಾಡುವಂಥದ್ದು, ಹಾಗೆ ಅವ್ರದ್ದು ಇಂಟ್ರೆಸ್ಟೆಡ್ ಸ್ಟಾಕ್ ಹೋಲ್ಡರ್ಸ್ಗಳಿರ್ತಾರೆ, ಅವರು ಲೈಕ್ ಫಿಕ್ಸ್ ಡೆಪಾಸಿಟ್ ಇರುವಂಥದ್ದು, ಇವ್ರದ್ದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಸ್ವಲ್ಪ ಲೈಕ್ ಡೀಟೇಲ್ ಆಗಿ ಇಮೇಲ್ದೆಲ್ಲ ಚೆಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ರಿವ್ಯೂಯಿಂಗ್ ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್ and gapping the highlights the same of changes temporary customer contents RCAS ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಅವ್ರದ್ದು ಕೋಡ್ ಲೈಕ್ ಏನು ವರ್ಕ್ ಇರುತ್ತೆ ಅದರ ರಿಲೇಟೆಡ್ ಆಗಿರುತ್ತೆ. ಅದನ್ನು ಅವ್ರು ನಿಮಗೆ ಟ್ರೈನಿಂಗ್ನ ಕೊಡ್ಬೇಕಾದ್ರೆ ಡೀಟೇಲ್ ಆಗಿ ಹೇಳ್ತಾರೆ. ನಾನು ಇವಾಗ ಹೇಳಿದ್ರು ಕೂಡ ನಿಮಗೆ ಅಷ್ಟು ಅರ್ಥ ಆಗೋದಿಲ್ಲ, ಈಗ ಅದು ತುಂಬ ಇಂಪಾರ್ಟೆಂಟು ಅಲ್ಲ. ಸೊ ಅದರಿಂದ ನಾನು ಅದನ್ನು ನೀವು ಅವ್ರು ಯಾವಾಗ ಆನ್ ಬೋರ್ಡಿಂಗ್ ತೊಗೊಳ್ತಾರೆ ಅವಾಗ ನಿಮಗೆ ಅದು ಡೀಟೇಲ್ ಆಗಿ ಹೇಳ್ಕೊಡ್ತಾರೆ. ಇನ್ನು ಮೇಂಟೈನ್ ಟ್ರ್ಯಾಕ್ ಪ್ರೋಸೆಸ್ speeds relationship across of any new changes in policies systems and process ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರದ್ದು ನ್ಯೂ ಪ್ರೋಸೆಸ್ಗಳಿರುತ್ತೆ ಅಥವಾ ಸಿಸ್ಟಮ್ಗಳಿರುತ್ತೆ ಅಲ್ವಾ, ಅದನ್ನ ಮೇಂಟೈನ್ ಆಗ್ತಾ ಇದೆಯಾ ಅಲ್ವಾ ಅಥವಾ ಏನು ಚೇಂಜಸ್ ಆಗಿದೆಯಾ ಅದನ್ನ ಇಂಪ್ರೂವ್ ಮಾಡಿದ್ದಾರೆ, ಅದನ್ನು ನೀವು ಟ್ರ್ಯಾಕ್ ಇಡಬೇಕಂತ ಹೇಳ್ತಾ ಇದ್ದಾರೆ. ಸೊ ಅವರು ನಿಮಗೆ ಕೊಡ್ತಾರೆ, ಹೊಸದಾಗಿ ಏನಾದರೂ ರೂಲ್ಸ್ಗಳು ಬಂದಿದೆ, ಹೊಸ ಡಾಕ್ಯುಮೆಂಟ್ಸ್ಗಳನ್ನ ಆ್ಯಡ್ ಮಾಡಬೇಕಂತ ಬಂದಿದೆ ಅಂದಾಗೆಲ್ಲ ಅವ್ರು ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಅದನ್ನು ನೀವು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು
ensure nearly zero accomplishment of interested as well as expiring customers by ensuring accuracy, timely expiration of relationship ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾವಾಗ ಬರುತ್ತೆ ಅಂದರೆ, ಯಾರಾದರೂ ಫಿಕ್ಸ್ಡ್ ಡೆಪಾಸಿಟ್ಸ್ಗಳು ಇಟ್ಟಿರ್ತಾರೆ, ಲೈಕ್ 6 ಮಂತ್ಸ್, 1 ಇಯರ್ಸ್ ಅಥವಾ 1.5 ಇಯರ್ಸ್ ಅಂತ. ಸೊ ಆವಾಗ ಅವ್ರದ್ದು ರಿನ್ಯೂವಲ್ಗೆ ಬರುತ್ತೆ ಅಲ್ವಾ, ಅಥವಾ ಅದು ವಾಪಸ್ ಫಿಕ್ಸ್ಡ್ ಡೆಪಾಸಿಟ್ನ ತೆಗೆದು ಮತ್ತೆ ಇಡುವಂಥದ್ದು. ಆ ಟೈಮಲ್ಲೆಲ್ಲ KYCs ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಗ್ಯಾಪಲ್ಲಿ ಹೊಸದೇನಾದರೂ ಡಾಕ್ಯುಮೆಂಟ್ಸ್ನ ಆ್ಯಡ್ ಮಾಡಬೇಕು ಅಂತ ಬಂದಿದೆ ಅಂದಾಗ ಅದನ್ನು ಇನ್ಫಾರ್ಮ್ ಮಾಡುವಂಥದ್ದು, ಆ ಥರದ್ದು ನಿಮ್ಮ ಕೆಲಸ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲನೂ ಕೂಡ ನಿಮಗೆ ಡೀಟೇಲ್ ಆಗಿ ಅವರು ಎಕ್ಸ್ಪ್ಲೇನ್ನ ಮಾಡ್ತಾರೆ. ಇನ್ನು ಏನು ಸಕ್ಸಸ್ ಇದೆ ನಿಮಗೆ ಇದರ ವರ್ಕ್ನ ಮಾಡೋದ್ರಿಂದ ಅಂತ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಬೇಸಿಕ್ ಸ್ಟ್ಯಾಂಡರ್ಡ್ಸ್ ಆಫ್ ಪಾಲಿಸೀಸ್ ಅನ್ನೋದು ಅದೆಲ್ಲ ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಬ್ಯಾಂಕಿಂಗ್ದ್ರ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗೆ ಡೇಟಾ ಮ್ಯಾನೇಜ್ಮೆಂಟ್ EAT ಅಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇದು ಕಂಪ್ಲೀಟ್ಲಿ ಅವರ ಡೇಟಾಸ್ಗಳು ಅಥವಾ ಇನ್ಫಾರ್ಮೇಷನ್ಸ್ ಅಲ್ಲಿ ನೀವು ವರ್ಕ್ನ ಮಾಡೋದ್ರಿಂದ ನಿಮಗೆ ಡೇಟಾ ಮ್ಯಾನೇಜ್ಮೆಂಟ್ EAT ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹಾಗೆ ಇವ್ರು ನಿಮಗೆ ಎಕ್ಸ್ಪೀರಿಯನ್ಸ್ ಲೆಟರ್ ಕೂಡ ಕೊಡ್ತಾರೆ. ಓಕೆನಾ. ಸೊ ನೋನ್ ಆಫ್ ಪ್ರಾಸೆಸ್ ಆಟೋಮೇಟೇಷನ್ಸ್ ಇಂಪ್ರೂವ್ಮೆಂಟ್ ಅಪ್ರೋಚ್ ಅಂತ ಕೂಡ ಅವರು ಮೆನ್ಷನ್ನ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಅವರ ಆಪರ್ಚುನಿಟೀಸ್ ಐಡೆಂಟಿಫಿಕೇಶನ್ಸ್ಗಳ್ನು ಕೂಡ ನೀವು ಕರೆಕ್ಟಾಗಿ ಚೆಕ್ ಮಾಡಬೇಕು ಅಂತ ಅವರು ಸ್ಪೆಸಿಫೈ ಮಾಡಿ ಹೇಳಿರುವಂಥದ್ದು ಅಷ್ಟೇ. ಇನ್ನು ಟೆಕ್ನಿಕಲ್ ಸ್ಕಿಲ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ನಿಮ್ಗೆ ಏನಿರಬೇಕು ಅಂದರೆ ವರ್ಕಿಂಗ್ ನಾಲೆಜ್ ಆನ್ ಎಕ್ಸೆಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಎಕ್ಸೆಲ್ ಶೀಟ್ಸ್ಗಳಲ್ಲಿ ವರ್ಕ್ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬೇಸಿಕ್ KYC ರೆಗ್ಯುಲೇಷನ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ KYC ಹೇಗೆ ವರ್ಕ್ ಆಗುತ್ತೆ, ಏನೆಲ್ಲ ಇನ್ಫಾರ್ಮೇಷನ್ಸ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ಸ್ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ನಿಮಗೆ ಗೊತ್ತಿಲ್ಲ ಅಂದ್ರೂ ಕೂಡ ಇಲ್ಲಿ ಅಪ್ಲೈನ ಮಾಡೋಕ್ಕಿಂತ ಮುಂಚೆ ಅಥವಾ ಅಪ್ಲೈ ಮಾಡ್ತಿದ್ದಾಗೆ ನೀವು ಇದನ್ನ ಸರ್ಚ್ ಮಾಡಿ, ಗೂಗಲ್ ಅಥವಾ ChatGPTಯಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಬರುತ್ತೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು, ಹೇಗೆ ಮಾಡಬೇಕು ಅಂತ ಅದನ್ನು ಜಸ್ಟ್ ಒಂದ್ಸಲ ನೋಡ್ಕೊಳ್ಳಿ ಅಷ್ಟೇ. ಯಾಕಂದರೆ ಇಂಟರ್ವ್ಯೂ ಕಾಲ್ ಮಾಡಿದಾಗ ನಿಮಗೆ ಈ ಕ್ವೆಶನ್ ಕೇಳೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆವಾಗ ನಿಮಗೆ ಆನ್ಸರ್ ಮಾಡೋಕ್ಕೆ ಆನ್ಸರ್ ಗೊತ್ತಿರಬೇಕು. ಓಕೆನಾ. ಸೊ ಇನ್ನು ಪ್ರೋಸೆಸ್ ಓವರ್ ಇದೆ. ಹಾಗೆ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ ನಿಮಗೆ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಚೆನ್ನಾಗಿ ಓದೋದಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇರೋವಂಥದ್ದು. ಇನ್ನು ಡೀಟೇಲ್ ಓರಿಯೆಂಟೆಡ್ ಆಗಿರಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಯಾವುದೇ ಒಂದು ಕೆಲಸ ಕೊಟ್ಟರು ಕೂಡ ಡೀಟೇಲ್ ಆಗಿ ಕೆಲಸನ ಮಾಡೋಕ್ಕೆ ನಿಮಗೆ ಬರಬೇಕು. ಇನ್ನು ಅನಲೈಸಿಂಗ್ ಎಬಿಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ಅದು ಕೂಡ ನಿಮ್ಮಲ್ಲಿ ಇರುತ್ತೆ. ಇನ್ನು ಕ್ವಾಲಿಫಿಕೇಷನ್ಸ್ ನೋಡಿದ್ರೆ ಗ್ರ್ಯಾಜುಯೇಟ್ಸ್ ಇನ್ ಎನಿ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದು, ಲೈಕ್ ಡಿಪ್ಲೊಮಾ ಮಾಡಿದ್ದೀರಾ ಅಥವಾ BCom ಅಥವಾ MBA ಅಥವಾ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಮಾಡಿದರೆ ನಿಮ್ಮ ಗ್ರ್ಯಾಜುಯೇಟ್ಸ್ ಆಗಿದೆ ಅಂದರೆ 12th ಪ್ಲಸ್ ಆಗಿದೆ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ನೀವು ಇಂಡಸ್ಟ್ರಿ ನೋಡಿದ್ರೆ FSI ಅಂತ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್. ಸೊ ಇದು ಬಿಟ್ಟು ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅಂದರೂ ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ಆದಷ್ಟು ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈನ ಮಾಡ್ತೀನಿ. ಸೊ ಇಲ್ಲಿ ಬೇಸಿಕ್ಲಿ ನಿಮ್ಮ ರೋಲ್ ಬಂದು ಅವರ KYC ರಿಲೇಟೆಡ್ ಏನು ವರ್ಕ್ ಇರುತ್ತೆ ಅದನ್ನು ಕಂಪ್ಲೀಟ್ ಮಾಡುವಂಥದ್ದು ಅಥವಾ ಅದ್ರ ರಿಲೇಟೆಡ್ ವರ್ಕ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಇದಕ್ಕೆ ನಿಮಗೆ ಮಂತ್ಲಿ ಸ್ಯಾಲ್ರೀಸ್ ಕೂಡ ಪ್ರೊವೈಡ್ನ ಮಾಡ್ತಾರೆ. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಜಸ್ಟ್ ಇಲ್ಲಿ ಅಪ್ಲೈ ನಾವು ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ಅಕೌಂಟ್ ಇರಲೇಬೇಕು, ಇಲ್ಲಿ ನೀವು ಕೆಲಸ ಮಾಡೋದಕ್ಕೆ ಅನ್ನೋದೇನೂ ರೂಲ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಹತ್ರ ಏನಾದ್ರು SBIಯಲ್ಲಿ ಅಕೌಂಟ್ ಇಲ್ಲ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡಿ ಕೆಲಸನ ಮಾಡ್ಬೋದು. ಮೊದಲನೇದಾಗಿ ನಿಮಗೆ ಇಲ್ಲಿ ನಿಮ್ಮ ಇಮೇಲ್ ID ಕೇಳ್ತಾ ಇದೆ. ಸೊ ನೀವು ಇಲ್ಲಿ ನಿಮ್ಮ ಇಮೇಲ್ IDನ ಕೊಟ್ಟು ಐ ಅಗ್ರಿ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕಾಗಿರುತ್ತೆ. ಸೊ ಅದಾದಮೇಲೆ ನಿಮಗೆ ನೆಕ್ಸ್ಟ್ ಕ್ವೆಶನ್ ಬರೋದಕ್ಕೆ ಪಾಪಪ್ ಆಗುತ್ತೆ. ಸೊ ನಿಮ್ಮ ನೆಟ್ ಇಲ್ಲಿ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡಿ ಇಲ್ಲಿ ನೀವು ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಇದಕ್ಕೆ ಸ್ವಲ್ಪ ನೆಟ್ ಬೇಕಾಗಿರುತ್ತೆ. ಸೊ ಅದರಿಂದ ನೆಟ್ನ ಇಟ್ಕೊಂಡು ನೀವು ಇಲ್ಲಿ ಅಪ್ಲೈನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು ನೆಕ್ಸ್ಟು ಈ ಫಾರ್ಮ್ ನಿಮಗೆ ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್ ಆದಂಥ ಇನ್ಫಾರ್ಮೇಷನ್ಸ್ನ ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಯು ಕ್ಯಾನ್ ಇಂಪ್ರೂವ್ ಯೋರ್ ಇನ್ಫಾರ್ಮೇಷನ್ಸ್, ಇಲ್ಲಿ ನಿಮ್ಮ ಪ್ರೊಫೈಲ್ ಇನ್ಫಾರ್ಮೇಷನ್ಸ್ ನೀವು ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನೀವು ಮೊದಲನೇದಾಗಿ ನಿಮ್ಮ ಫಸ್ಟ್ ನೇಮ್ನ ನೀವು ಹಾಕಬೇಕಾಗಿರುತ್ತೆ. ಓಕೆ, ನಿಮ್ಮ ಫಸ್ಟ್ ನಿಮ್ಮ ಲಾಸ್ಟ್ ನೇಮ್ನ ಹಾಕಬೇಕಂದ್ರೆ ನಿಮ್ಮ ಇನ್ಷಿಯಲ್ ಏನಾರು ಇದ್ದರೆ ಅದನ್ನು ಹಾಕಬೇಕು. ಅದಾದಮೇಲೆ ನಿಮ್ಮ ಫಸ್ಟ್ ನೇಮ್ನ ಹಾಕಬೇಕು. ಅದಾದಮೇಲೆ ನಿಮ್ಮ ಸ್ಟೇಟಸ್ ಏನಿದೆ ಮಿಸ್ಸಸ್ಸಾ ಅದನ್ನು ನೀವು ಇಲ್ಲಿ ಮೆನ್ಷನ್ನ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಮಿಡಲ್ ನೇಮ್ ಏನಾದ್ರು ಇದ್ದರೆ ಆ ಮಿಡಲ್ ನೇಮ್ನ ಕೊಡಬೇಕು. ಅದಾದಮೇಲೆ ನಿಮ್ಮ ಇಮೇಲ್ IDನ ಕೊಡಬೇಕು. ಆಲ್ರೆಡಿ ನೀವು ಕೊಟ್ಟಿರೋದ್ರಿಂದ ಅದು ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಆಮೇಲೆ ನೀವು ಇಲ್ಲಿ ನಿಮ್ಮ ಅಡ್ರೆಸ್ನ ಕೊಡಬೇಕು. ಮೊದಲನೇದಾಗಿ ಇಂಡಿಯಾ ಅಂತ ಅದು ಆಟೋಮೆಟಿಕ್ಕಾಗಿ ಸೆಟ್
ಆ್ಯಡ್ ಆಗಿರುತ್ತೆ. ಅದಾದಮೇಲೆ ನಿಮ್ಮ ಸಿಟಿ ಯಾವುದು, ಏರಿಯಾ, ಆ ಥರ ನಿಮ್ಮ ಅಡ್ರೆಸ್ನ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಸಿಟಿ ಮತ್ತು ಟೌನ್ನ ಮತ್ತೆ ಮೆನ್ಷನ್ ಮಾಡೋಕ್ಕೆ ಕೇಳುತ್ತೆ, ಅದನ್ನು ಮೆನ್ಷನ್ ಮಾಡಬೇಕು. ಅದಾದಮೇಲೆ ನಿಮ್ಮ ಪಿನ್ ಕೋಡ್ನ ಮೆನ್ಷನ್ ಮಾಡಬೇಕು. ಅದಾದಮೇಲೆ ನಿಮ್ಮ ಸ್ಟೇಟ್ನ ಮೆನ್ಷನ್ ಮಾಡಬೇಕಾಗಿರುತ್ತೆ. ಈ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟು ನೆಕ್ಸ್ಟ್ ಅಂತ ನೀವು ಕ್ಲಿಕ್ನ ಮಾಡಬೇಕು. ಸೊ ಅದೆಲ್ಲನೂ ಹಾಕಿದ್ಮೇಲೆ ನಾನು ನಿಮಗೆ ಹೇಳಿದಾಗೆ ನೆಕ್ಸ್ಟ್ ಅಂತ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ನೆಕ್ಸ್ಟ್ ಸಾರ್ಟ್ ಆಫ್ ಕ್ವಶನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಸ್ ಯುವರ್ ಪ್ರೊಫೈಲ್ ಕರೆಂಟ್ಲಿ ಅಂಡರ್ ರಿವ್ಯೂಂಗ್ ಅಂಡರ್ ಪ್ರೋಸೆಸ್ ಆಫ್ ಪೊಸಿಷನ್. ಸೊ ಇಲ್ಲಿ ನೀವು ಎಸ್ ಅಂತ ಸೊ ಇಲ್ಲಿ ನೀವು ಇದಕ್ಕಿಂತ ಮುಂಚೆ ಯಾವ್ದಾರ SBI ವರ್ಕ್ಗೆ ಅಪ್ಲೈನ ಮಾಡಿದ್ರ ಕಂಪ್ನಿಲಿ ಅಂತ ಕೇಳ್ತದೆ. ಸೊ ಜಸ್ಟ್ ನೋ ಅಂತ ಕೊಡಿ. ಆರ್ ಯು ರಿಲೇಟೆಡ್ ಟು ಬಿಫೋರ್ ಬೈ ಎನಿ ಎಂಪ್ಲಾಯೀಸ್, ಇಲ್ಲಿ ಕೂಡ ನೋ ಅಂತ ಕೊಡಿ. ಹ್ಯಾವ್ ಯು ಎವರ್ ವರ್ಕ್ಡ್ ಇನ್ SBI. ಸೊ ನೀವೇನಾದ್ರು ಇದಕ್ಕಿಂತ ಮುಂಚೆ SBIಲಿ ವರ್ಕ್ ಮಾಡಿದ್ರಾ ಅಂತ ಕೇಳ್ತದೆ. ಸೊ ವರ್ಕ್ ಮಾಡಿದ್ರೆ ಎಸ್ ಅಂತ ಕೊಡಿ. ಇಫ್ ಯಸ್ ದೆನ್ ಪ್ಲೀಸ್ ಸ್ಪೆಸಿಫೈ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇದೇನು ಇಂಪಾರ್ಟೆಂಟ್ ಆಗೋದಿಲ್ಲ. ಸೊ ಹ್ಯಾವ್ ಯು ಎವರ್ ವರ್ಕ್ಡ್ ಇನ್ SBI ಕಾರ್ಡ್ ಬಿಫೋರ್, ಇಫ್ ಯಸ್ ಪ್ಲೀಸ್ ಪ್ರೊವೈಡ್. ಸೊ ಇಲ್ಲಿ ನೀವು NA ಅಂತ ಹಾಕ್ಲೇಬೇಕು, ಯಾಕಂದರೆ ಅದು ಆನ್ಸರ್ ಮಾಡಲೇಬೇಕು ಅಂತ ಇರೋದ್ರಿಂದ /N/A ಅಂತ ನೀವು ಕೊಟ್ಟು ಸೆಲೆಕ್ಟ್ನ ಮಾಡ್ಕೊಬೋದು. ಅದಾದಮೇಲೆ ವಾಟ್ ಈಸ್ ಯುವರ್ ನೋಟಿಸ್ ಪೀರಿಯಡ್ ಅಂತ ಕೇಳ್ತಾ ಇದ್ದಾರೆ. 0 to 5 ಅಂತಲೇ ನೀವು ಸೆಲೆಕ್ಟ್ನ ಮಾಡ್ಕೊಬೇಕು. ಓಕೆನಾ. ಸೊ ಅದಾದಮೇಲೆ ವಾಟ್ ಡ್ಯೂ ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್ ಏನು. ಸೊ ಎಸ್ ಅಂದರೆ ಎಸ್ ಅಂತ ಕೊಡ್ಬೋದು, ನೋ ಅಂದರೆ ನೋ ಅಂತ ಕೊಡ್ಬೋದು. ಅದೇನು ಇಂಪಾರ್ಟೆಂಟ್ ಆಗೋದಿಲ್ಲ. ನೀವು ಫ್ರೆಷರ್ಸ್ ಆಗಿದ್ದರೆ ನೋ ಅಂತಲೇ ಕೊಡಿ. ಆರ್ ಯು ರೆಡಿ ಟು ರೀಲೊಕೇಟ್ ಅಂತ ಕೇಳ್ತದೆ. ಸೊ ನೀವೇನಾದ್ರು ಲೊಕೇಟ್ ಆಗೋದಕ್ಕೆ ಓಕೆನಾ ಅಂತ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ರೀಸನ್ ಫಾರ್ ಜಾಬ್ ಚೇಂಜಿಂಗ್ ಅಂತ ಕೇಳ್ತಿದೆ. ಸೊ ಇದನ್ನು ನೀವು ಜಸ್ಟ್ ಬೇರೆ ಏನಾದರೂ ಕೊಡ್ಬೋದು. ಲೈಕ್ ರೀಲೊಕೇಟ್ ಏನಕ್ಕೆ ಆಗ್ತಾ ಇದ್ದೀರಾ ಅಂತ ಕೇಳ್ತಾ ಇರೋದ್ರಿಂದ ನಿಮಗೆ ಫ್ರೆಷರ್ಸ್ ಆಗಿದ್ರೆ ನೀವು ಇಲ್ಲೂ ಕೂಡ N/A ಅಂತ ನೀವು ಸ್ಪೆಸಿಫೈನ ಮಾಡ್ಬೋದು. ಓಕೆನಾ. ಸೊ ಇದೆಲ್ಲ ಕ್ವೆಶನ್ಸ್ ಬಂದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಹಾಕ್ಬೋದು. ಕರೆಂಟ್ ವ್ಯಾಲಿಡ್ ಪೇಡ್ ಕೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಏನು ಹಾಕ್ಬೋದು ಅಂದರೆ 20,000 ಹಾಕಿ. ಸೊ ಅದ್ರ ಪ್ಲಸ್ ಅಥವಾ ಅಂಡರ್ ನಿಮಗೆ ಕೊಡ್ತಾ ಹೋಗ್ತಾರೆ. ಅದುವೇ ಕರೆಂಟ್ ಫಿಕ್ಸ್ಡ್ ಪೇ ಟು ಯು ನೀಡ್ ಎನಿ ವ್ಯಾಲೆನ್ಸ್ ಆಫ್. ಓಕೆ. ಸೊ ಇಲ್ಲೂ ಕೂಡ ನೀವು ಸೇಮ್ ಹಾಕ್ಬೋದಾಗಿರುತ್ತೆ. ಇಲ್ಲಿ ನೀವು ಅವರು ಬೋನಸ್ ಎಲ್ಲ ಆ್ಯಡ್ ಮಾಡದೆ ಹೇಳಿ ಅಂತ ಹೇಳಿರೋದ್ರಿಂದ ಸೇಮೇ ಹಾಕಿ. ಸೊ ಅವ್ರಿಗೂ ಒಂದು ಅಶ್ಯೂರೆನ್ಸ್ ಇರುತ್ತೆ. ಓಕೆ. ಅದಾದಮೇಲೆ ಗ್ರೇಡ್ ಲೆವೆಲ್ ಬ್ರ್ಯಾಂಡ್ ಕೇಳ್ತದೆ. ಕರೆಂಟ್ ಡಿಸಿಷನ್ಸ್ ಆಫ್ ಗ್ರೇಡ್ ಲೆವೆಲ್ ಬ್ರ್ಯಾಂಡ್ ಅಂದರೆ ಸೊ ಇದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಬರೋವಂಥದ್ದು. ಅಂದರೆ ಯಾವ ಲೆವೆಲಲ್ಲಿ ವರ್ಕ್ ಮಾಡಿದ್ರಿ ಅಂತ ಅದರ ರಿಲೇಟೆಡ್ ನೀವು ಇಲ್ಲಿ ಆನ್ಸರ್ನ ಮಾಡ್ಬೋದು. ಆರ್ ಯು ಕಂಫರ್ಟಬಲ್ ಟು ವರ್ಕ್ ಆನ್ ಸ್ಯಾಟರ್ಡೇಸ್ ಇನ್ ಪಬ್ಲಿಕ್ ಹಾಲಿಡೇಸ್ ಅಂತ ಕೇಳ್ತಾರೆ. ಸೊ ನೀವು ಇಲ್ಲಿ ಎಸ್ ಅಂತ ಕೊಡಲೇಬೇಕಾಗಿರುತ್ತೆ. ಎಸ್ ಅಂತಲೇ ಕೊಡಿ. ಆಲ್ಮೋಸ್ಟ್ ಸ್ಯಾಟರ್ಡೇಸ್ ಮತ್ತು ಪಬ್ಲಿಕ್ ಹಾಲಿಡೇಸಲ್ಲಿ ಬ್ಯಾಂಕ್ ರಜಾ ಇದ್ದೇ ಇರುತ್ತೆ. ಸೊ ನೀವು ಜಸ್ಟ್ ಎಸ್ ಅಂತ ಕೊಡಿ ಅಷ್ಟೇ. ಸೊ ಇದರಿಂದ ನೀವು ಎಷ್ಟು ಸಿನ್ಸಿಯರ್ ಆಗಿದ್ದೀರಾ ಅನ್ನೋದನ್ನ ಚೆಕ್ ಮಾಡ್ತಾರೆ. ಸೊ ವಾಟ್ ಈಸ್ ಯುವರ್ ಟೋಟಲ್ ರಿವ್ಯೂ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾರೆ. ಸೊ ನೀವೇನಾದ್ರು ಫ್ರೆಷರ್ಸ್ ಆಗಿದ್ದರೆ NA ಅಂತ ಕೊಡಿ. ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಎಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ನೀವು ಹಾಕ್ಬೋದು. ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್. ಸೊ ಸೇಮ್ ಇದಕ್ಕೂ ನೀವು ಫ್ರೆಷರ್ಸ್ ಆಗಿದ್ದರೆ NA ಅಂತ ಹಾಕಿ, ಇಲ್ಲಾಂದರೆ ನೀವು ಆನ್ಸರ್ ಮಾಡ್ಬೋದು. ನಾನು ಮೇಲ್ಗಡೆ ಕೇಳಿರೋ 1-2-3 ಕ್ವೆಶನ್ಸ್ಗೆ ಆನ್ಸರ್ ಮಾಡಿ ತೋರಿಸ್ತೀನಿ. ಸೊ ಅದಾದಮೇಲೆ ನೀವಿಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕು. ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಎಜುಕೇಷನ್ಸ್ನ ನೀವಿಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕಾಗಿರುತ್ತೆ. ಏನು ಓದಿದ್ದೀರಾ ಏನು ಅನ್ನೋದನ್ನ ಆ್ಯಡ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಅಂತ ಕೊಡಬೇಕು. ಅದಾದಮೇಲೆ ನೀವಿಲ್ಲಿ ಲಾಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ರೆಸ್ಯೂಮ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ಅಪ್ಲೋಡ್ ರೆಸ್ಯೂಮ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ನಿಮ್ಮ ಮೊಬೈಲಲ್ಲಿರುವಂಥ ಫೈಲ್ಸ್ಗಳು ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ರೆಸ್ಯೂಮ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ನ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಅಪ್ಲೋಡ್ ಆಗುತ್ತೆ. ಇಲ್ಲಾಂದರೆ ಜಸ್ಟ್ ಲಿಂಕ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ನ ಕೂಡ ನೀವು ಮಾಡ್ಬೋದು. ಅದಾದಮೇಲೆ ಡ್ರೈವರ್ ಲೈಸೆನ್ಸ್ ಇದೆ ಏನಾದ್ರು ನಾವು ಆ್ಯಡ್ ಮಾಡ್ತೀವಿ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಆ್ಯಡ್ನ ಮಾಡ್ಬೋದು. ಹಾಗೆ ವರ್ಕ್ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆ ಪ್ರೊಫೈಲ್ಸ್ಗಳಿದೆ ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಮೇಯ್ನಾಗಿ ನೀವು ಇಲ್ಲಿ ನಿಮ್ಮ ಸ್ಕಿಲ್ಸ್ಗಳನ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ಆ್ಯಡ್ ಯುವರ್ ಸ್ಕಿಲ್ಸ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಸ್ಕಿಲ್ಸ್ಗಳನ್ನ ಕೂಡ ಇಲ್ಲಿ ಆ್ಯಡ್ ಯುವರ್ ಸ್ಕಿಲ್ಸ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಸ್ಕಿಲ್ಸ್ಗಳನ್ನ ಕೂಡ ನೀವು ಆ್ಯಡ್ನ ಮಾಡ್ಬೋದು. ಅದಾದಮೇಲೆ ಜಸ್ಟ್ ಮಿನಿಟ್ ಒಂದು ಸಲ ಹಿಂಗೆ ಸರ್ಚ್ನ ಮಾಡಿ ಇಲ್ಲಿ ನಿಮಗೆ ಸ್ಕಿಲ್ಸ್ಗಳನ್ನ ಆ್ಯಡ್ ಮಾಡೋಕ್ಕೆ ಕೇಳುತ್ತೆ. ಅದನ್ನೆಲ್ಲನೂ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು. ಆರ್ಟ್ ವರ್ಕಿಂಗ್ ಆಗಿರ್ಬೋದು, ಇದೆಲ್ಲನೂ ಕೂಡ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದಾಗಿರುತ್ತೆ. ಸೊ ನಾನು ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ ಅಂತ ಶಾರ್ಟಾಗಿ ಹೇಳ್ತಾ ಇದ್ದೀನಿ. ಅದಾದಮೇಲೆ ಲ್ಯಾಂಗ್ವೇಜ್ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡಿಕೊಂಡು ಯಾವ ಲ್ಯಾಂಗ್ವೇಜ್ ಬರುತ್ತೆ ನಿಮಗೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಕನ್ನಡ ಬರುತ್ತೆ ಅಂದರೆ ನೀವು ಕನ್ನಡ ಭಾಷೆಯಲ್ಲೂ ಕೂಡ ನೀವು ಇಲ್ಲಿ ವರ್ಕ್ನ ಮಾಡ್ಬೋದಾಗಿರುತ್ತೆ. ಸೊ ಜಸ್ಟ್ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಬೋದು. ಅಥವಾ ನಿಮಗೆ ಅದು ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಬರುತ್ತೆ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಮೇಯ್ನಾಗಿ ನೀವು ಇಲ್ಲಿ ಕನ್ನಡ ಭಾಷೆಯಲ್ಲೂ ಕೂಡ ಕೆಲಸನ ಮಾಡೋಕ್ಕೆ ಬರಬೇಕಷ್ಟೆ.
ಸೊ ಅದಾದಮೇಲೆ ಆ್ಯಡ್ ಲ್ಯಾಂಗ್ವೇಜ್ ಆದಮೇಲೆ ಇಲ್ಲಿ ನಿಮ್ಮ ಜೆಂಡರ್ ಕೇಳುತ್ತೆ. ನಿಮ್ಮ ಯಾವ ಜೆಂಡರ್ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನೀವು ಮೇಲ್ ಆಗಿದ್ರೆ ಮೇಲ್, ಫೀಮೇಲ್ ಆಗಿದ್ರೆ ಫೀಮೇಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಕ್ಯಾಟಗರಿ ನೀವು ಸೆಲೆಕ್ಟ್ನ ಮಾಡ್ಕೊಬೇಕಾಗಿರುತ್ತೆ ಯಾವುದು ಅಂತ. ಅದನ್ನು ನೀವು ಇಲ್ಲಿ ಅಪ್ಪರ ಲೋವರ್ ಅದನ್ನು ನೀವು ಸೆಲೆಕ್ಟ್ನ ಮಾಡಿಕೊಂಡು ಅದಾದಮೇಲೆ ಲಾಸ್ಟಾಗಿ ಇಲ್ಲಿ ನಿಮ್ಮ ಕಾರ್ಡ್ನ ಕೇಳುತ್ತೆ, ಎಬಿಲಿಟಿ ಸರ್ಟಿಫಿಕೇಟ್ ಕೇಳುತ್ತೆ. ಅದನ್ನು ನೀವು ಇಲ್ಲಿ ಕೊಟ್ಟು ಜಸ್ಟ್ ಇವೆರಡನ್ನು ಕ್ಲಿಕ್ನ ಮಾಡಿಬಿಟ್ಟು ಸ್ವಲ್ಪ ಕೆಳಗೆ ಸ್ಕ್ರೋಲ್ ಡೌನ್ನ ಮಾಡಿ ಇಲ್ಲಿ ನೀವೊಂದು ಸಿಗ್ನೇಚರ್ನ ಹಾಕಬೇಕಾಗಿರುತ್ತೆ. ಸೊ ಜಸ್ಟ್ ನೀವು ನಿಮ್ಮ ನೇಮ್ನೇ ಹಾಕಿ ಅಷ್ಟೇ, ಓಕೆನಾ. ಸೊ ಜಸ್ಟ್ ಒಂದು ಸಿಗ್ನೇಚರ್ ಥರ ಕೊಟ್ಬಿಟ್ಟು, ಏನು ಸ್ಪೇಸ್ ಇರಬಾರ್ದು, ಹಾಗೆ ಕೊಟ್ಬಿಟ್ಟು ಜಸ್ಟ್ ಅ ಮಿನಿಟ್. ಸೊ ಈ ರೀತಿ ನೀವು ನಿಮ್ಮ ಫುಲ್ ನೇಮ್ನೇ ಕೊಡಬೇಕಾಗಿರುತ್ತೆ. ಫುಲ್ ನೇಮ್ ಕಂಪ್ಲೀಟಾಗಿ ಕೊಟ್ಟು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಈ ಪೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಇಲ್ಲಿ ನೀವು ನಿಮ್ಮ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಹಾಕ್ತೀರಾ, ಏನು ಓದಿದ್ದೀರಾ, ಯಾವ ಕ್ಯಾಸ್ಟ್ ಎಲ್ಲ ಕೂಡ ಹಾಕ್ತೀರಾ. ಸೊ ಈ ಪೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲನೂ ಹಾಕಾದ್ಮೇಲೆ ಜಸ್ಟ್ ಕೆಳಗೆ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು. ಇಲ್ಲಿ ನಿಮ್ಮ ಇದೊಂದು ನಾನು ಮರ್ತೋದೆ, ಇಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಹಾಕಬೇಕಾಗಿರುತ್ತೆ. ಅಂದರೆ ನೀವು ಡಿಗ್ರಿ ಮಾಡಿದ್ದೀರಾ, ಡಿಪ್ಲೊಮೊ ಮಾಡಿದ್ದೀರಾ, ಯಾವುದು ಲಾಸ್ಟ್ ಫೈನಲ್ ಇರೋ ಮಾರ್ಕ್ಸ್ ಕಾರ್ಡ್ ಇರುತ್ತೆ ಅದನ್ನು ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಅದು ಹಾಕಾದ್ಮೇಲೆ ಜಸ್ಟ್ ಲಾಸ್ಟಿಗೆ ಬಂದು ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಇದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ.